ವಿಡಿಯೋದಲ್ಲಿ ನಿಮಗೆ ಪೃಥ್ವಿ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಪೃಥ್ವಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಕೂಡ ನೀವು ಅದ್ಭುತ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ. ಈಗಂತೂ ತುಂಬಾ ಜನ ಹೇಳ್ತಿರ್ತಾರೆ ಕೂದಲುದ್ರುತ್ತಾ ಇದೆ ಅಂತ. ಕೂದಲುದ್ರೂ ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದ್ರೆ ನೀವು ಪ್ರತಿ ದಿನ ಟಿವಿ ನೋಡ್ಬೇಕಾದ್ರೆ, ಏನಾದ್ರೂ ಬುಕ್ಸ್ ಓದ್ಬೇಕಾದ್ರೆ ಅಥವಾ ಟ್ರಾವೆಲ್ ಮಾಡ್ಬೇಕಾದ್ರೆ ಪೃಥ್ವಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನಿಮ್ಮ ಕೂದಲು ಉದ್ರೋದು ನಿಲ್ಲುತ್ತೆ, ಕೂದಲು ದಟ್ಟವಾಗಿ ಬೆಳೆಯುತ್ತೆ. ಹಾಗೆ ಬರೀ ಕೂದಲಿಗಷ್ಟೇ ಅಲ್ಲ, ಇದು ನಮ್ಮ ಚರ್ಮದ ಕಾಂತಿಗೂ ಕೂಡ ತುಂಬಾನೇ ಒಳ್ಳೇದು. ನಮ್ಮ ಸ್ಕಿನ್ನು ಗ್ಲೋ ಆಗಬೇಕು, ಸ್ಕಿನ್ನು ಹೆಲ್ದಿ ಆಗಿರ್ಬೇಕು ಅಂದ್ರೂ ಕೂಡ ಪೃಥ್ವಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಸ್ಕಿನ್ನು ತುಂಬಾನೇ ಹೆಲ್ದಿ ಆಗತ್ತೆ ಸ್ನೇಹಿತರೆ. ಹೇಗ್ ಮಾಡೋದು ಪೃಥ್ವಿ ಮುದ್ರೆಯನ್ನ ತಿಳಿಸ್ತೀನಿ, ವಿಡಿಯೋವನ್ನ ನೋಡ್ತಾ ಇರಿ. ಇನ್ನು ಪಿತ್ತದ ಸಮಸ್ಯೆ, ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಕೆಲವರು ಪಿತ್ತ ಪ್ರಕೃತಿನೇ ಇರ್ತಾರೆ, ಅವ್ರಿಗೆ ಯಾವಾಗ್ಲೂ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಅಂತವರು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಪ್ರಯೋಜನಕಾರಿ. ಪಿತ್ತವನ್ನ ಇದು ಶಮನ ಮಾಡುತ್ತೆ. ಇನ್ನು ಮಲಬದ್ಧತೆ ಸಮಸ್ಯೆ, ಪೈಲ್ಸ್ ನಂತಹ ಸಮಸ್ಯೆ ಇರೋರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅತ್ಯುತ್ತಮ ಪ್ರಯೋಜನವನ್ನ ಪಡ್ಕೊಳ್ತೀರಾ. ಹಾಗೆ ತುಂಬಾ ಜನಕ್ಕೆ ಅಲ್ಸರ್ ಸಮಸ್ಯೆ ಇರುತ್ತೆ. ಹೊಟ್ಟೆಯಲ್ಲಿ ಅಲ್ಸರ್ ಆಗಿರುತ್ತೆ, ಬಾಯಿಯಲ್ಲಿ ಹುಣ್ಣುಗಳು ಅಲ್ಸರ್ ಆಗಿರುತ್ತೆ, ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ಇರುತ್ತೆ. ಇಂಥವ್ರು ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಅಲ್ಸರ್ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ಇದು ಸ್ನೇಹಿತರೆ. ಬಾಯಿಯಲ್ಲಿ ಆಗಿರೋ ಹುಣ್ಣು, ಹೊಟ್ಟೆಯಲ್ಲಿ ಆಗಿರೋ ಹುಣ್ಣು ನಿವಾರಣೆ ಆಗುತ್ತೆ, ಉಳಿತೇಗು ನಿವಾರಣೆ ಆಗುತ್ತೆ, ಆಸಿಡಿಟಿ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಮತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತಾನೆ ಹೇಳಿದೆ. ಇನ್ನು ಚಿಕ್ಕ ವಯಸ್ಸಲ್ಲೇ ಏನಾದರೂ ಬಿಳಿ ಕೂದಲು ಸಮಸ್ಯೆ ಬರ್ತಿರುತ್ತೆ ನೋಡಿ, ಅಂಥವರಿಗೂ ಇದು ತುಂಬಾನೇ ಪ್ರಯೋಜನಕಾರಿ. ಬಿಳಿ ಕೂದಲು ಸಮಸ್ಯೆ ಚಿಕ್ಕ ವಯಸ್ಸಲ್ಲೇ ಬರ್ತಾ ಇದೆ ಅಂದ್ರೆ ನೀವು ಪೃಥ್ವಿ ಮುದ್ರೆಯನ್ನ ಮಾಡೋದ್ರಿಂದ ಬಿಳಿ ಕೂದಲು ಬರದಂತೆ ತಡೆಗಟ್ಟಬಹುದು. ಕೂದಲು ಕಪ್ಪಾಗುತ್ತೆ. ಜೊತೆಗೆ ಇದು ನಮ್ಮ ಮೂಳೆಗಳಿಗೆ, ಮಾಂಸಖಂಡಗಳಿಗೆ, ನಮ್ಮ ಚರ್ಮಕ್ಕೆ ತುಂಬಾನೇ ಪ್ರಯೋಜನಕಾರಿ ಸ್ನೇಹಿತರೆ. ಈ ಮುದ್ರೆಯನ್ನ ಮಾಡೋದ್ರಿಂದ ನಮ್ಮ ಮೂಳೆಗಳು, ನಮ್ಮ ಮಾಂಸಖಂಡಗಳು ಬಲಿಷ್ಠವಾಗುತ್ತೆ. ಹಾಗೆ ಮೈಕೈ ನೋವು, ಯಾಕೋ ಮೈ ಭಾರ ಅನಿಸ್ತಿದೆ, ನನ್ನ ಮೈಯೇ ನನಗೆ ತುಂಬಾ ಭಾರ ಅನಿಸ್ತಿದೆ ಅಂತೆಲ್ಲ ಹೇಳ್ತಿರ್ತಾರಲ್ವಾ. ಮೈಯೆಲ್ಲ ಯಾಕೋ ತುಂಬಾ ನೋವಿದೆ, ಯಾಕೋ ಬಾಡಿ ಪೇನ್ ತುಂಬಾ ಇದೆ ಅಂತಿರ್ತಾರೆ. ಏನು ಕೆಲಸ ಮಾಡೋದಿಲ್ಲ ಆದ್ರೂ ತುಂಬಾ ಯಾಕೋ ಮೈಯೆಲ್ಲ ನೋವಿದೆ, ಯಾಕೋ ಸೋಮಾರಿತನ, ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಇಲ್ಲ ಅಂತಿರ್ತಾರೆ ನೋಡಿ. ಅಂಥವ್ರು ಪೃಥ್ವಿ ಮುದ್ರೆಯನ್ನ ಮಾಡೋದ್ರಿಂದ ಈ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗತ್ತೆ. ದೇಹಕ್ಕೆ ಚೈತನ್ಯವನ್ನ ಕೊಡುತ್ತೆ, ಇನ್ನಷ್ಟು ಹೆಚ್ಚು ಕೆಲಸ ಮಾಡೋದಕ್ಕೆ ಉತ್ಸಾಹ ಬರುತ್ತೆ, ಶಕ್ತಿ ಬರುತ್ತೆ ಅಂತಾನೆ ಹೇಳ್ಬಹುದು. ಸ್ನೇಹಿತರೆ ನೋಡಿ, ಪೃಥ್ವಿ ಮುದ್ರೆಯಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ. ಅಲ್ಸರ್ ಸಮಸ್ಯೆ ನಿವಾರಣೆ ಆಗುತ್ತೆ, ಸ್ಕಿನ್ನಿಗೆ ಒಳ್ಳೇದು, ಕೂದಲಿಗೆ ಒಳ್ಳೇದು, ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ, ಮೈಕೈ ನೋವು ನಿವಾರಣೆ ಆಗುತ್ತೆ, ಮತ್ತೆ ನಮ್ಮ ಚರ್ಮಕ್ಕೆ, ನಮ್ಮ ಮಾಂಸಖಂಡಗಳಿಗೆ ಇದು ತುಂಬಾನೇ ಪ್ರಯೋಜನಕಾರಿ. ಪಿತ್ತ ನಿವಾರಣೆ ಆಗುತ್ತೆ, ಆಸಿಡಿಟಿ ನಿವಾರಣೆ ಆಗುತ್ತೆ. ಇನ್ನು ಕೋಪ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಈ ಮುದ್ರೆಯನ್ನ ಮಾಡೋದ್ರಿಂದ ಅಂತಾನೆ ಹೇಳ್ಬೋದು. ತುಂಬಾ ಕೋಪ ಮಾಡ್ಕೊಳ್ತೀನಿ, ತುಂಬಾ ಸಿಟ್ಟು ಬರುತ್ತೆ ಅಂಥವ್ರು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಯಾವ ರೀತಿ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಈ ಮುದ್ರೆಯನ್ನ ಮಾಡೋದು ಅಂದ್ರೆ ನೋಡಿ, ನಿಮ್ಮ ಹೆಬ್ಬೆರಳು ಮತ್ತೆ ಈ ಉಂಗುರದ ಬೆರಳು, ಹೆಬ್ಬೆರಳು ಮತ್ತೆ ಉಂಗುರದ ಬೆರಳನ್ನ ಈ ರೀತಿ ಜಾಯಿನ್ ಮಾಡಿ, ಉಳಿದ 3 ಬೆರಳುಗಳು ಹೀಗೆ ಸ್ಟ್ರೈಟ್ ಆಗಿರ್ಬೇಕು. ಈ ರೀತಿ ತೊಡೆ ಮೇಲೆ ನಿಮ್ಮ ಕೈಯನ್ನ ಇಟ್ಕೊಂಡು ಆರಾಮವಾಗಿ ಕೂತ್ಕೊಂಡು ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಏಕಾಗ್ರತೆಯಿಂದ ಮಾಡಿದ್ರೆ ತುಂಬಾ ಪ್ರಯೋಜನವನ್ನ ಪಡ್ಕೊಳ್ತೀರಾ. ಇಲ್ಲಾಂದ್ರೆ ಟಿವಿ ನೋಡ್ಬೇಕಾದ್ರೆ, ಏನಾದ್ರೂ ಬುಕ್ಸ್ ಓದ್ಬೇಕಾದ್ರೆ ಅಥವಾ ಟ್ರಾವೆಲ್ ಮಾಡ್ಬೇಕಾದ್ರೂ ಕೂಡ ಮಾಡಬಹುದು. ಆದ್ರೆ ಯಾವಾಗ ನಾವು ಈ ಮುದ್ರೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಾಡ್ತೀವೋ ಆಗ 100% ರಿಸಲ್ಟ್ ಅನ್ನ ನಾವು ಪಡ್ಕೊಳ್ಬಹುದು. ನಮ್ಮ ಏಕಾಗ್ರತೆ ಕೂಡ ಹೆಚ್ಚುತ್ತೆ ಅಂತಾನೆ ಹೇಳ್ಬೋದು. ನಮ್ಗೆ ಒಂಥರ ಮೆಡಿಟೇಷನ್ ಮಾಡ್ದಂಗಿರುತ್ತೆ. ಅವಾಗ ಇನ್ನಷ್ಟು ಪ್ರಯೋಜನ ನಮಗೆ ಈ ಮುದ್ರೆಯಿಂದ ಸಿಗುತ್ತೆ. ಈ ರೀತಿ ಕೂತ್ಕೊಂಡು ಮಾಡಿ. ಎಷ್ಟೊತ್ತು ಮಾಡಬೇಕು ಅಂತಂದ್ರೆ ನೀವು 30 ನಿಮಿಷ ಮಾಡಿದ್ರೆ ಸಾಕು. ಒಂದೇ ಸಲ 30 ನಿಮಿಷ ಮಾಡೋದಕ್ಕಾಗಲ್ಲ. ಬೆಳಗ್ಗೆ ಒಂದು 10 ಮಿನಿಟ್ಸ್, ಮಧ್ಯಾಹ್ನ 10 ಮಿನಿಟ್ಸ್ ಮತ್ತೆ ರಾತ್ರಿ 10 ಮಿನಿಟ್ಸ್ ಮಾಡ್ಬೋದು. ಯಾವುದೇ ಸಮಯದಲ್ಲಿ ಬೇಕಿದ್ರೂ ಮಾಡಬಹುದು ಸ್ನೇಹಿತರೆ. ಆದ್ರೆ 3 ಸಲ ಮಾಡ್ಕೊಳ್ಳಿ. ಟೈಮ್ ಸಿಗ್ತಾ ಇಲ್ಲ ಅಂತಂದ್ರೆ 10 ಮಿನಿಟ್ಸ್ ಈ ರೀತಿ 3 ಭಾಗ ಮಾಡ್ಕೊಂಡು 3 ಸಲ ಮಾಡ್ಕೊಳ್ಳಿ. ನಿಮ್ಮ ಒಂದು ಚರ್ಮದ ಕಾಂತಿಗೋಸ್ಕರ ನೀವು ಮಾಡ್ತೀರಾ ಅಂತಂದ್ರೆ 15 ಮಿನಿಟ್ಸ್ ಮಾಡಿದ್ರೆ ಸಾಕಾಗುತ್ತೆ. ಸ್ಕಿನ್ ಯಾಕೋ ಗ್ಲೋ ಇಲ್ಲ, ಸ್ಕಿನ್ ಗ್ಲೋ ಆಗಬೇಕು, ಹೆಲ್ದಿ ಆಗಬೇಕು ಅಂತ ಇದ್ರೆ ನೀವು 15 ಮಿನಿಟ್ಸ್, ಒಂದು ದಿನಕ್ಕೆ 15 ನಿಮಿಷ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ. ದಿನದ ಯಾವುದೇ ಟೈಮಲ್ಲಿ ಬೇಕಿದ್ರೂ ಮಾಡಬಹುದು, ಎಲ್ಲರೂ ಮಾಡಬಹುದು. ಟ್ರೈ ಮಾಡಿ. ದೇಹದ ಉಷ್ಣಾಂಶ ಯಾರಿಗೆ ಜಾಸ್ತಿ ಇರುತ್ತೋ ಅಂಥವ್ರು ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಯಾಕೆ ಅಂದರೆ ಇದು ನಮ್ಮ ದೇಹದ ಹೀಟನ್ನು ರೆಡ್ಯೂಸ್ ಮಾಡುತ್ತೆ.